ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4ನೆಯ ತರಗತಿ ಸವಿ ಕನ್ನಡ ಭಾಗ 1 ಈ ಪುಸ್ತಕದಲ್ಲಿ ಮಳೆ ಪದ್ಯದ ಬಗ್ಗೆ ಹಾಗೂ ಅಭ್ಯಾಸ ಮತ್ತು ಭಾಷಾ ಚಟುವಟಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಪಾಠ 4 ಮಳೆ ಪದ್ಯ. ಬಿಸಿಲ ಜಳಕ್ಕೆ ಕಡಲ ನೀರು ಹಾವಿಯಾಯಿತು, ಹಾವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ಹಾವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಹಾವಿ ತಣಿದು ಭಾರವಾಗಿ ಕುಸಿಯತೊಡಗಿತು, ಹಾವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಈ ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ ಭಟ್ಟ. ಅಂತರ್ಜಲ ಸಂರಕ್ಷಿಸು, ಜೀವಕುಲ ಉಳಿಸು. ಈಗ ಪದಗಳ ಅರ್ಥ ನೋಡೋಣ. ಕಡಲು ಅಂದರೆ ಸಮುದ್ರ, ಅಡ್ಡ ಅಂದರೆ ತಡೆ, ಬೆಳಗು ಅಂದರೆ ಪ್ರಕಾಶಿಸು, ಕವಿಯಿತು ಅಂದರೆ ಆವರಿಸಿತು, ನೆಲ ಅಂದರೆ ಭೂಮಿ, ಜಗ ಅಂದರೆ ಲೋಕ, ಸುರಿ ಅಂದರೆ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು, ತಣಿದು ಅಂದರೆ ತಂಪಾಗಿ. ನಂತರ ಟಿಪ್ಪಣಿ. ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ. ಘಳಿಗೆ ಅಂದರೆ 24 ನಿಮಿಷಗಳ ಅವಧಿ. ಈಗ ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಜಳಕ್ಕೆ ಕಡಲ ನೀರು ಹಾವಿಯಾಯಿತು. ಪ್ರಶ್ನೆ 2. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಮಳೆ ಸುರಿದಿದ್ದರಿಂದ ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಪ್ರಶ್ನೆ 3. ಮೋಡ ಯಾವಾಗ ಭಾರವಾಯಿತು? ಉತ್ತರ: ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರವಾಯಿತು. ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. 1. ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಉತ್ತರ: ಮಳೆಯ. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. 2. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಉತ್ತರ: ಗುಡ್ಡ ಬೆಟ್ಟ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. 3. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಉತ್ತರ: ಮೋಡ. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. 4. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಉತ್ತರ: ತಂಪು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ನಂತರ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ನಂತರ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 1. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಗುಂಪಿಗೆ ಸೇರದ ಪದ ಸೂರ್ಯ. 2. ಮಿಂಚು, ಭೂಮಿ, ಮಳೆ, ಗುಡುಗು. ಗುಂಪಿಗೆ ಸೇರದ ಪದ ಭೂಮಿ. 3. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಗುಂಪಿಗೆ ಸೇರದ ಪದ ಸರೋವರ. 4. ನೊಗ,
ಕುಂಟೆ, ನೇಗಿಲು, ಮಂಚ. ಗುಂಪಿಗೆ ಸೇರದ ಪದ ಮಂಚ. ನಂತರ ಉ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಕಾಡು. ಕಾಡು ಸಮಾನಾರ್ಥಕ ಪದಗಳು ವನ, ಅರಣ್ಯ, ಅಡವಿ. 2. ಸೂರ್ಯ. ರವಿ, ಭಾಸ್ಕರ, ದಿನಕರ. 3. ಭೂಮಿ. ಧರೆ, ಇಳೆ, ಪೃಥ್ವಿ. ನಂತರ ಭಾಷಾ ಚಟುವಟಿಕೆ. ಅ. ಅಕ್ಷರ ಬಳಸಿ ಪದ ರಚಿಸು. ತಿರುಗಿಸಿ ಓದಿ ಆನಂದಿಸಿ. ಅಂದರೆ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಪದವನ್ನು ರಚಿಸಬೇಕು. ನಂತರ ಅದನ್ನು ತಿರುಗಿಸಿ ಓದಿದರೆ ಅದೇ ಒಂದು ಪದ ಆಗುತ್ತೆ. ಮಾದರಿ ವಿ ಕ ಕ ಟ ವಿ. ಸರಿಯಾದ ಪದ ಬಂದ್ಬಿಟ್ಟು ವಿಕಟ ಕವಿ. ವಿಕಟ ಕವಿ. 1. ಕ ಕ ನ. ಸರಿಯಾದ ಪದ ಕ ನ ಕ. ಕ ನ ಕ. 2. ಮ ನ ನ. ಸರಿಯಾದ ಉತ್ತರ ನ ಮ ನ. 3. ರಸುರ ಸುರ. ಸುರರ ಸುರ. 4. ಜೀವವನನ. ನವ ಜೀವನ. 5. ದ್ರಾಮನಸಿ ಮಸಿದ್ರ. ಮದ್ರಾಸಿನ ಸಿದ್ರಾಮ. ನಂತರ ಆ. ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎಡದಿಂದ ಬಲಕ್ಕೆ ಇಲ್ಲಿ ಪ್ರಶ್ನೆಗಳಿದೆ. 1. 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ. 3 ಅಕ್ಷರದ ಪದ. 1ನೇದು ಘಳಿಗೆ. 2. ಜೀವರಾಶಿ ನೆಲೆಸಿರುವ ಪ್ರಪಂಚ. 3 ಅಕ್ಷರ. 2ನೇದು ಜಗತ್ತು. ಜಗತ್ತು. 3. ಕೆರೆ ಜೊತೆಯಲ್ಲಿರುವ ಜೋಡಿ ಪದ. 2 ಅಕ್ಷರ. 3. ಕಟ್ಟೆ. ಕಟ್ಟೆ. 4. ನಾವು ನಿಂತಿರುವ ಸ್ಥಳ. 2 ಅಕ್ಷರ. ನೆಲ. ನೆಲ. 6. ಬೇಸಿಗೆ ಕಾಲದ ಪ್ರಭಾವವಿದು. 3 ಅಕ್ಷರ. 6. ಬಿಸಿಲು. ಬಿಸಿಲು. 7. ಮೋಡ ಕರಗಿ ಬೀಳುವುದು. 2 ಅಕ್ಷರ. 7. ಮಳೆ. ಮಳೆ. 8. ಮೇಲೆ ನೋಡಿದಾಗ ಕಾಣುವುದು. 3 ಅಕ್ಷರ. 8. ಮುಗಿಲು. ಮುಗಿಲು. 9. ಈ ಸಮಯ ಮುತ್ತಿನಂಥದ್ದು. 2 ಅಕ್ಷರ. 9. ಒತ್ತು. ಒತ್ತು. ಈಗ ಮೇಲಿನಿಂದ ಕೆಳಕ್ಕೆ. 1. ಗಟ್ಟಿಯಾದ ಪದಾರ್ಥ ಇದು. 2 ಅಕ್ಷರ. ಮೇಲಿನಿಂದ ಕೆಳಕ್ಕೆ. 1ನೇದು ಘನ. ಘನ. 2. ನೀರಿಗೆ ಮತ್ತೊಂದು ಹೆಸರು. 2 ಅಕ್ಷರ. ಜಲ. ಜಲ. 3. ಇದರೊಳಗಿರುವುದು ಉಪ್ಪಿನ ನೀರು. 3 ಅಕ್ಷರ. ಕಡಲು. ಕಡಲು. 5. ಭೂಮಿಗೆ ಇರುವ ಇನ್ನೊಂದು ಹೆಸರು. 2 ಅಕ್ಷರ. ಇಳೆ. ಇಳೆ. 6. ಮಲ್ಲಿಗೆಯ ಬಣ್ಣ. 2 ಅಕ್ಷರ. ಬಿಳಿ. ಬಿಳಿ. 7. ವಾಸ ಮಾಡಲು ಇದು ಬೇಕು. 2 ಅಕ್ಷರ. ಮನೆ. ಮನೆ. 8. ಕಪ್ಪೆ ಚಿಪ್ಪಿನಲ್ಲಿರುವುದು. 2 ಅಕ್ಷರ. ಮುತ್ತು. ಮುತ್ತು. ನಂತರ ಈ. ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ. ಮಾದರಿ ಸುರಿಯಿತು ಹರಿಯಿತು. ತಗುಲಿತು ತೊಡಗಿತು. ಕವಿಯಿತು ಗುಡುಗಿತು. ಅಡ್ಡವಾಯಿತು ಗುಡ್ಡವಾಯಿತು. ನಂತರ ಈ. ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಮಾದರಿ
ಬೆಟ್ಟ ಬೆಟ್ಟಗುಡ್ಡ, ಕೆರೆ ಕೆರೆಕಟ್ಟೆ, ಗುಡುಗು ಗುಡುಗು ಸಿಡಿಲು, ಕಸ ಕಸಕಡ್ಡಿ, ಮುತ್ತು ಮುತ್ತುರತ್ನ. ನಂತರ ಬಳಕೆ ಚಟುವಟಿಕೆ. ಅ ಚಿತ್ರ ಗಮನಿಸು, ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ. ಕವಿಯಿತು, ಮಳೆ, ಇಳೆಗೆ, ಒಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು, ತುಂಬಿತು. ಮೋಡ ಕವಿಯಿತು, ಮಳೆ ಬಂದಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ನಂತರ ಯೋಚಿಸಿ ಬರೆಯಿರಿ. 1. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು? ಮಳೆ ಹೆಚ್ಚಾಗುವುದರಿಂದ ಪ್ರವಾಹ ಉಂಟಾಗಿ ಮನೆಗಳು, ರಸ್ತೆಗಳು ಮತ್ತು ಸೇತುವೆಗಳು ಹಾನಿಗೊಳಗಾಗಬಹುದು. ಭೂಕುಸಿತ ಸಂಭವಿಸಿ ಬೆಟ್ಟ ಪ್ರದೇಶಗಳಲ್ಲಿ ಜೀವ ಹಾಗೂ ಆಸ್ತಿ ನಷ್ಟವಾಗಬಹುದು. ಬೆಳೆ ಹಾನಿ ಉಂಟಾಗಿ ರೈತರಿಗೆ ಆರ್ಥಿಕ ನಷ್ಟವಾಗುತ್ತದೆ. ವಿದ್ಯುತ್ ವ್ಯತ್ಯಯ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಅಡೆತಡೆ ಉಂಟಾಗಬಹುದು. ಆರ್ಥಿಕ ನಷ್ಟ ಉಂಟಾಗಿ ವ್ಯಾಪಾರ, ಕೈಗಾರಿಕೆ ಮತ್ತು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. 2. ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ? ಮರಗಿಡಗಳು ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ ಚೆನ್ನಾಗಿ ಚಿಗುರುತ್ತವೆ. ಈ ಸಮಯದಲ್ಲಿ ಹವಾಮಾನ ಅನುಕೂಲಕರವಾಗಿದ್ದು ಹೊಸ ಎಲೆಗಳು, ಚಿಗುರುಗಳು ಮತ್ತು ಹೂವುಗಳು ಮೂಡಲು ಆರಂಭವಾಗುತ್ತದೆ. ಮಳೆಗಾಲದ ಆರಂಭದಲ್ಲಿಯೂ ಸಾಕಷ್ಟು ತೇವಾಂಶ ದೊರೆಯುವುದರಿಂದ ಹೊಸ ಚಿಗುರುಗಳು ಬೆಳೆಯುತ್ತವೆ. 3. ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಕಪ್ಪು ಅಥವಾ ದಟ್ಟ ಮೋಡಗಳು ಕವಿಯುತ್ತವೆ. ಮೋಡಗಳ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಆಕಾಶ ಮೋಡಗಳಿಂದ ತುಂಬಿರುತ್ತದೆ. ಸೂರ್ಯನ ಬೆಳಕು ಕಡಿಮೆಯಾಗುತ್ತದೆ ಮತ್ತು ಆಕಾಶ ಮಂಕಾಗಿ ಕಾಣುತ್ತದೆ. ಕೆಲವೊಮ್ಮೆ ಗುಡುಗು ಮತ್ತು ಮಿಂಚು ಕಾಣಿಸಿಕೊಳ್ಳುತ್ತದೆ. ತಂಪಾದ ಗಾಳಿ ಬೀಸಲು ಆರಂಭವಾಗುತ್ತದೆ. 4. ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು? ಯೋಚಿಸಿ ಬರೆಯಿರಿ. ಮಳೆಯೇ ಬರದಿದ್ದರೆ ಬರಗಾಲ ಉಂಟಾಗುತ್ತದೆ. ಕುಡಿಯುವ ನೀರಿನ ಕೊರತೆಯಾಗುತ್ತದೆ. ಬೆಳೆಗಳು ಒಣಗಿ ಹಾಳಾಗುತ್ತವೆ. ರೈತರಿಗೆ ನಷ್ಟವಾಗುತ್ತದೆ. ನದಿಗಳು, ಕೆರೆಗಳು ಮತ್ತು ಬಾವಿಗಳಲ್ಲಿ ನೀರು ಕಡಿಮೆಯಾಗುತ್ತದೆ. ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೀರು ಹಾಗೂ ಆಹಾರದ ಕೊರತೆ ಉಂಟಾಗುತ್ತದೆ. ಭೂಗರ್ಭದ ನೀರಿನ ಮಟ್ಟ ಇಳಿಯುತ್ತದೆ. ಜನರ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.